ಹಾಯ್ ವೀವರ್ಸ್, ಕರುನಾಡಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ, ತಂಬುಳಿ ಹಾಗೆ ತುಂಬ ವೆರೈಟಿ ಅಡುಗೆಗಳನ್ನ ಮಾವಿನಕಾಯಲ್ಲಿ ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಹುಳಿ ಮಾವಿನಕಾಯಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ನಾನು 2 ಮಾವಿನಕಾಯಿ ಇತ್ತು ಅಂತ ಹೇಳಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾವಿನಕಾಯಿನ ತೊಳೆದು ಒರೆಸಿ ಇಟ್ಕೊಂಡಿದ್ದೆ. ಸ್ವಲ್ಪನೂ ನೀರಿನಂಶ ಇರಬಾರ್ದು, ಆ ರೀತಿ ಮಾವಿನಕಾಯಿನ ತೊಳೆದು ಒರೆಸಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಮಾವಿನಕಾಯಿ ತೊಟ್ಟನ್ನು ತೆಗೆದ್ಬಿಟ್ಟು ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಟೆ ಬಿಟ್ಬಿಟ್ಟು ಉಳಿದಿರುವಂತಹ ಭಾಗನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ನಾನಿವಾಗ ಹೋಳುಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಮಾವಿನಕಾಯಿ ಹೋಳು ಬೇಕೋ ಆ ಸೈಜಲ್ಲಿ ಮಾವಿನಕಾಯಿ ಹೋಳುಗಳನ್ನ ಕಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಸೈಜಲ್ಲಿ ಮಾವಿನಕಾಯಿ ಹೋಳುಗಳನ್ನ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಮಾವಿನಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಟೆನ ಬಿಸಾಕಲಿಕ್ಕೆ ಹೋಗಬೇಡಿ. ತಂಬುಳಿನ ಮಾಡ್ಕೋಬೋದು ಅಥವಾ ರಸಮ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ರಸಮಲ್ಲಿ ಊಟ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು. ನಾನೀಗ ಮಾವಿನಕಾಯಿ ಹೋಳುಗಳಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಚಮಚ ಆಗುವಷ್ಟು ಕಲ್ಲು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಮಸಾಲೆ ಹುರಿಲಿಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. 2 ಚಮಚ ಮೆಂತ್ಯ, 2 ಚಮಚ ಸಾಸಿವೆನ ಸೇರಿಸ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಸಾಸಿವೆ ಸಿಡಿಯುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಮೆಂತ್ಯ ಸಾಸಿವೆನ ಅರ್ಧ ಹುರ್ಕೊಂಡ ನಂತರ ನಾನಿಲ್ಲಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ 10 ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ 10 ಸೇರಿಸ್ಕೊಳ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ, ಹಾಗೆ ಟೇಸ್ಟು ಸಹ ಚೆನ್ನಾಗಿ ಕೊಡುತ್ತೆ. ಖಾರಕ್ಕೆ ನೀವು ಅನುಗುಣವಾಗಿ ಮೆಣಸಿನ್ಕಾಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೀವಿಲ್ಲಿ ಚೆನ್ನಾಗಿ ಹುಳಿ ಬರುವಂಥ ಮಾವಿನಕಾಯನ್ನು ಉಪಯೋಗಿಸ್ಕೊಂಡ್ರೆ ಇನ್ನೂ ಒಂದು 5ರಿಂದ 6 ಮೆಣಸಿನ್ಕಾಯನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಸೊ ನಾನಿಲ್ಲಿ ತೋತಾಪುರಿ ಮಾವಿನಕಾಯಲ್ಲಿ ಮಾಡ್ತಾ ಇರೋದ್ರಿಂದ ಅದೊಂದು ಸ್ವಲ್ಪ ಹುಳಿ ಅಂಶ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಟೋಟಲಾಗಿ 20 ಮೆಣಸಿನ್ಕಾಯನ್ನು ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಮೆಣಸಿನ್ಕಾಯಿ ಬದಲು ಖಾರದ ಪುಡಿಯನ್ನು ಸಹ ಸೇರಿಸ್ಕೋಬೋದು. ಮೆಂತ್ಯ ಮತ್ತು ಸಾಸಿವೆಯನ್ನು ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ. ಖಾರದ ಪುಡಿಯನ್ನು ನೀವು ಡೈರೆಕ್ಟಾಗಿ ಮಾವಿನಕಾಯಿಗೆ ಸೇರಿಸ್ಬೋದು. ಉಪ್ಪು ಹಾಕಿದ ನಂತರ ಖಾರದ ಪುಡಿಯನ್ನು ಸೇರಿಸ್ಬೋದು. ಈಗ ಹುರ್ಕೊಂಡಿರುವಂತಹ ಸಾಸಿವೆ, ಮೆಂತ್ಯ, ಒಣಮೆಣಸಿನ್ಕಾಯಿನ ತಣ್ಣಗಾಗಲಿಕ್ಕೆ ಬಿಟ್ಟಿದೆ. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ನಾನಿಲ್ಲಿ ಮಾವಿನಕಾಯಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಾವಿನಕಾಯಿಗಳಿಗೂ ಮಸಾಲೆ ಚೆನ್ನಾಗಿ ಹಿಡಿಬೇಕು, ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇನ್ನೂ 1 ಚಮಚ ಉಪ್ಪನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀವು ಟೇಸ್ಟ್ ನೋಡ್ಕೊಳ್ಳಿ. ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಸ್ಟ್ರಾಂಗಾಗಿ ಇದ್ದರೆ ಒಂದು 2 ಡೇಸ್ ಆದಮೇಲೆ ಮಾವಿನಕಾಯಿ ಹುಳಿ ಅಂಶ ಎಲ್ಲ ಬಿಟ್ಕೊಂಡ ನಂತರ ಅದು ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ಉಪ್ಪು ಖಾರ ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕು. ಒಂದು 2 ಡೇಸ್ ಆದಮೇಲೆ ಅದು ಹುಳಿ ಅಂಶ ಎಲ್ಲ ಬಿಟ್ಕೊಂಡ ನಂತರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ದಪ್ಪ ಚಮಚದಲ್ಲಿ 4 ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕಿದಷ್ಟು ಉಪ್ಪಿನಕಾಯಿ ತುಂಬ ದಿನದವರೆಗೂ ಕೆಡದಿರನೇ ಇರುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಚಮಚ ಸಾಸಿವೆ ಹಾಗೆ 1/4 ಚಮಚ ಇಂಗನ್ನು ಸೇರಿಸ್ಬಿಟ್ಟು ಒಗ್ಗರಣೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಸಿಡಿಬೇಕಾದ್ರೆ ಫ್ಲೇಮ್ನ ಆಫ್ ಮಾಡಿ ಒಂದು 10 ಸೆಕೆಂಡ್ ಆದಮೇಲೆ ಒಗ್ಗರಣೆಯನ್ನು ನಾನಿಲ್ಲಿ ಮಾವಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಸೇರಿಸೋದಕ್ಕಿಂತ ಮುಂಚೆ ಮಾವಿನಕಾಯಿ ಹೋಳುಗಳಿಗೆ ಒಂದು 1/4 ಚಮಚ ಅರಿಶಿಣದ ಪುಡಿಯನ್ನು ಸೇರಿಸಿ ನಂತರ ನಾನಿಲ್ಲಿ ಬಿಸಿಯಾಗಿರುವಂತಹ ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಗ್ಗರಣೆ ಎಲ್ಲ ಮಾವಿನಕಾಯಿ ಹೋಳುಗಳಿಗೆ ಹೊಂದ್ಕೋಬೇಕು, ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗಿ ಕೈಯನ್ನು ಯೂಸ್ ಮಾಡ್ತಾ ಇಲ್ಲ, ಸ್ಪೂನನ್ನು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೈಯನ್ನು ನಾವು ಸೋಗಿಸಿದ್ರೆ ಬೇಗ ಮಾವಿನಕಾಯಿ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ಪೂನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೌಟು ಅಥವಾ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ಹೆಚ್ಚಬೇಕಾದ್ರೆ ಮಾತ್ರ ನಾನು ಕೈಯಿಂದ ಮುಟ್ಟಿದ್ದೀನಿ. ನಂತರ ಎಲ್ಲೂ ಯಾವ ಪ್ರೋಸೆಸಲ್ಲೂ ಸಹ ಕೈಯಿಂದ ನಾನಿಲ್ಲಿ ಮಾವಿನಕಾಯಿ ಹೋಳುಗಳನ್ನ ಮುಟ್ತಾ ಇಲ್ಲ. ಸ್ಪೂನ್ ಸಹಾಯದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಗ್ಗರಣೆ ಅನ್ನೋದು ಎಲ್ಲ ಮಾವಿನಕಾಯಿ ಹೋಳುಗಳಿಗೂ ಸೇರಬೇಕು, ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ ದಿನನೇ ನಾವು ತಿಂದರೆ ಸ್ವಲ್ಪ ಒಗರೊಗರು ಅನಿಸುತ್ತೆ. ಅದೇ ನೀವು 2 ಡೇಸ್ ಬಿಟ್ಟು ತಿಂದು ನೋಡಿ, ಸಖತ್ತಾಗಿರುತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ.
ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಗ್ಗರಣೆ ಮಿಕ್ಸ್ ಮಾಡಿ 5 ನಿಮಿಷ ಹಾಗೆ ಬಿಟ್ಟಿದೆ. ನಂತರ ನಾನಿಲ್ಲಿ ಒಂದು ಗಾಜಿನ ಬಾಟ್ಲಿಗೆ ಉಪ್ಪಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗಾಜಿನ ಬಾಟ್ಲಿಗಾದರೂ ಸೇರಿಸ್ಬೋದು, ಅಥವಾ ಪಿಂಗಾಣಿ ಜಾರಿ ಇದ್ದರೆ ಪಿಂಗಾಣಿ ಜಾಡಿಗೆ ನೀವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಗಾಜಿನ ಬಾಟ್ಲಿಗೆ ಫುಲ್ಲಾಗಿ ತುಂಬಿಸ್ತಾ ಇದ್ದೀನಿ. ಒಂದು 2 ಡೇಸ್ ಆದಮೇಲೆ ಅದು ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಉಪ್ಪು ಹಾಗೆ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರಲ್ಲ, ಅದೆಲ್ಲ ಚೆನ್ನಾಗಿ ಹಿಡಿದು ಹಾಗೆ ಮಾವಿನಕಾಯಿ ಉಪ್ಪಿನೊಂದಿಗೆ ಸೇರಿ ರಸ ಬಿಟ್ಕೊಳ್ತೆ. ರಸ ಬಿಟ್ಕೊಂಡ್ಮೇಲೆ ಅದು ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ಟೇಸ್ಟನ್ನು ಸಹ ಚೆನ್ನಾಗಿ ಕೊಡುತ್ತೆ. ಈ ಉಪ್ಪೆಲ್ಲ ಇನ್ನೂ ಕರಗಿರಲ್ಲ, ಹಾಗೆ ಮಸಾಲೆನೂ ಸಹ ಚೆನ್ನಾಗಿ ಹೊಂದ್ಕೊಂಡಿರಲ್ಲ. ಒಂದು 2 ಡೇಸ್ ಬಿಟ್ಟು ನೀವು ಉಪ್ಪಿನಕಾಯನ್ನು ಉಪಯೋಗಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1-2 ದಿನ ಆದಮೇಲೆ ಅದೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಬೌಲ್ಗೆ ಒಂದು ಸ್ವಲ್ಪ ಬಿಸಿ ಅನ್ನ ಹಾಗೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ತಿನ್ನಿ. ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಉಪ್ಪಿನಕಾಯಿನ ನೀವು ವರ್ಷದವರೆಗೂ ಸಹ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.